ಹ್ಯಾಪಿ ಬರ್ಡೇ ಇಲ್ಲಪ್ಪ, ಸಾಧ್ವಿ ಶೆಟ್ಟಿ ಬಾ, ಬೇಕಮ್ಮ. ಓಕೆ ಡನ್. ಇಷ್ಟು ಹೇಳಿದೀವಿ, ಇಷ್ಟು ಹೇಳಕ್ ಇಷ್ಟಪಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಗಾಯ್ಸ್, ನಾವು ಸಾಧ್ವಿ ಶೆಟ್ಟಿ ಅವ್ರನ್ನ ಇನ್ವೈಟ್ ಮಾಡಿದೀವಿ, ಕಾಯ್ತಾ ಇದೀವಿ. ಇನ್ಫ್ಲುಯೆನ್ಸರ್ಗೆ. ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡ್ತಾಯಿರಲಿಲ್ಲ, ವ್ಲಾಗ್ ಮಾಡೋವಂಥ ಪ್ಲ್ಯಾನಿಂಗೂ ಇರಲಿಲ್ಲ. ಬಟ್ ಇವತ್ತು ನನ್ನ ಫ್ರೆಂಡ್ ನಮ್ಮ ಮನೆಯದು ಗೃಹ ಪ್ರವೇಶ. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ಇನ್ನೊಂದು ಫ್ರೆಂಡ್ನ ಪಿಕ್ ಮಾಡಿಕೊಂಡು. ಇಡೀ ಗ್ಯಾಂಗ್ಗೆ ಅಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ವಾಟ್ಸಪ್ಪಲ್ಲಿ ಏನೋ ವ್ಲಾಗ್ ಮೂಲಕ ನನಗೆ ಇನ್ವೈಟ್ ಮಾಡಿ, ಎಕ್ಸ್ಟ್ರಾ ಇನ್ವೈಟ್ ಮಾಡಿ ಕರೀತಾ ಇದ್ದಾರೆ. ಸಾಧ್ವಿ ಶೆಟ್ಟಿ ಬಾ ಅಂತ ಹೇಳಿ. ಹಾಯ್ ಸಾಧ್ವಿ, ಬನ್ನಿ ಪ್ಲೀಸ್. ಥ್ಯಾಂಕ್ ಯು. ಸೊ ಅದಕ್ಕೆ ನಾನು ಹಾಗೆ ವ್ಲಾಗ್ ಮೂಲಕನೇ ಹೋಗೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಯಾ ಸಿ ಮೀಟ್ ಮೈ ಫ್ರೆಂಡ್. ದಿಸ್ ಇಸ್ ಮೈ ಫ್ರೆಂಡ್ ಮೌರ್ಯ. ಹಾಯ್. ಓಕೆ, ಎಲ್ಲ ಆರಾಮ? ಎಲ್ಲ ಆರಾಮ ಅಂತೆ. ಕಮೆಂಟ್ ಹಾಕಿ ನಿಮಗೆಲ್ಲ ಆರಾಮ ಇಲ್ವೋ ಅಂತ. ಓಕೆ, ಸೊ ಸ್ಟೇ ಟ್ಯೂನ್ಡ್. ಇನ್ನು ಮಿಕ್ಕಿದ್ದ ವ್ಲಾಗು ಅಲ್ಲಿ ಹೋದ್ಮೇಲೆ ಮಾಡ್ತೀನಿ, ಇಲ್ಲ ಆನ್ ದ ವೇ ಮಾಡ್ತೀನಿ. ಓಕೆ ಬಾಯ್. ಒಳ್ಳೆ ಮೀಮ್ ಕಂಟೆಂಟ್ ಸಿಕ್ಬಿಡ್ತು ನನಗೆ, ಥ್ಯಾಂಕ್ಸ್. ಇವ್ರದೆಲ್ಲ ಬೇಡ ಅಪ್ಪ ನಮಗೆ. ನಾ ಸುಂದರವಾಗಿ ಹುಟ್ಟಿರೋದೇನಂತಪ್ಪ, ಓದಲ್ಲಿ ಬಂದಲ್ಲಿ ಪ್ರಪೋಸ್ ಮಾಡ್ತಾರೆ, ಒಪ್ಪುವುದಿಲ್ಲ ಅಂದ್ರೆ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇನಂತಪ್ಪ. ಹಲೋ, ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ. ಏನಿದು? ನಾನೇನ್ ಹೇಳ್ಬೇಕು? ಇಂಟ್ರಡಕ್ಷನ್ ಕೊಡಿ, ನಿಮ್ಮ ಹೆಸರು. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನಾನು ಹೇಳ್ತಲ್ಲ 9 ವರ್ಷಗಳ ನಂತರ ಕಾರ್ಪೊರೇಟ್ ಎಲೆಕ್ಷನ್. ಅದಲ್ಲ, ಇಂಟ್ರೊಡಕ್ಷನ್ ಕೇಳ್ತಾ ಇರೋದು. ಫಸ್ಟ್ ಇದು ಮ್ಯಾಟ್ರ್ ಇಂಟ್ರೊಡಕ್ಷನ್. ಪಾರ್ಟಿ ಸಿಂಬಲ್ ಚೊಂಬ ಕಮಲ. ಬಿಜೆಪಿ 9 ವರ್ಷಗಳ ನಂತರ ಈ ಸರಿ ಕಾರ್ಪೊರೇಟರ್ ಎಲೆಕ್ಷನ್ ಅನೌನ್ಸ್ ಆಗಿದೆ. ಸೊ ಏಪ್ರಿಲ್ ಹಂಗೆ ಕ್ರೇಜಿ ಮಚ್ಚ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಂಟಿನ್ಯೂ ಮಾಡು. ಏಪ್ರಿಲ್ ಟೈಮಲ್ಲಿ ಎಲೆಕ್ಷನ್ ಇರುತ್ತೆ. ದಯವಿಟ್ಟು ಎಲ್ಲರೂ ಬಿಜೆಪಿಗೆ ವೋಟ್ ಮಾಡಿ. ಬಿಜೆಪಿ ಅಲ್ಲ, ಟಿವಿ ಕೃಷ್ಣ ಅವ್ರಿಗೆ ವೋಟ್ ಮಾಡಿ. ಟಿವಿ ಕೃಷ್ಣ, ಬಾಪೂಜಿ ನಗರ. ಸೊ ಇವತ್ತು ನಾವು ಮನೆ ಹೆಸರೇನು? ಶ್ರೀ ವೀರಾಂಜನೇಯ ಸ್ವಾಮಿ. ಸಾಕ್ತಂತೆ ತಾಯಿ ಆಶೀರ್ವಾದ ಬರಸ. ಮನೆ ನಿಮ್ದು, ನಿಮ್ಮ ಹೆಸರೇ ಗೊತ್ತಿಲ್ವಾ ಮನೆದು? ಇಲ್ಲ, ಅದು ತುಂಬಾ ಉದ್ದ ಇದೆ. ಶ್ರೀ ವೀರಾಂಜನೇಯ ಸ್ವಾಮಿ ಕೃಪೆ. ಹ್ಞೂ ಕಣೋ, ಶ್ರೀ ವೀರಾಂಜನೇಯ ಸ್ವಾಮಿ ಕೃಪೆ. ಆಮೇಲೆ ರೇಣುಕಾ ಯಲ್ಲವ್ವ ತಾಯಿ ಕೃಪೆ, ಅನ್ನಪೂರ್ಣೇಶ್ವರಿ ತಾಯಿ ಕೃಪೆ, ತಂದೆ ತಾಯಿ ಆಶೀರ್ವಾದ. ಅಷ್ಟೇ ಕಾನ್ಸೆಪ್ಟ್, ಅಷ್ಟೇ ಅರ್ಥ. ಇವಾಗ ಮೇನ್ ಟಾಪಿಕ್ ಬಾ. ಏನ್ ಮೇನ್ ಟಾಪಿಕ್? ಅದಾಯ್ತಲ್ಲ, ಏಪ್ರಿಲ್ ತಿರ್ಗಾ ಕಾರ್ಪೊರೇಟ್ ಎಲೆಕ್ಷನ್. ತಿರ್ಗಾ ಒಂದ್ಸಲಿ ವೋಟ್ ಮಾಡಿ. ನೀನ್ ಹೇಳ, ನಾನು ಹೇಳ್ದಲ್ಲ. ನಾನು ಹೇಳ್ದೆ ಮಚ್ಚ, ನನ್ಗೆ ಆಗ್ತಾ ಇಲ್ಲ ಮಾತಾಡೋದು. ತಿರ್ಗಾ ಹೇಳ್ಬೇಕಾ? ಸಾಕು. ಏನ್ ಮಾಡ್ತಾ ಇದೀವಿ ನಾವು? ಓವರ್ ಟು ವೈಭವ್ ಕೆ ಚೆಲ್ವಾ. ಯೂತ್ ಐಕಾನ್ ಅರ್ಜುನ್ ವೈಭವ್. ಸೈನ್ ಔಟ್ ಅಂತೀನಿ. ಅದೇ ಇಂಟ್ರೊಡಕ್ಷನ್. ಅದೆಲ್ಲ ಕಣ. ಮೈ ನೇಮ್ ಇಸ್ ಲಿಖಿತ್. ಆಲ್ ಇಂಡಿಯನ್ ಸರ್. ಒಂದ್ 2 ನಿಮಿಷ ಟೈಮ್ ಔಟ್. ಇವ್ನ ಇಂಟ್ರೊಡಕ್ಷನ್ ನಾನೇ ಕೊಡ್ತೀನಿ. ಇವರು ಲಿಖಿತ್ ಚಂದ್ರ ಅಂತ, ಈ ಮನೆ ಓನರು. ಇಲ್ಲ, ಆ ಮನೆ ಓನರು. ಆ ಮನೆ ತೋರ್ಸಿ. ಇಲ್ಲ ಹಂಗೆ ಕಾರ್ ತೋರ್ಸಿ. ಅಲ್ಲಿ ಆ ಕಾರ್ ಓನರು. ಏನದು, ತೋಟ ಇದೆ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇದೆ. ಯಾವ್ದನ್ನ ಸಂಬಂಧಗಳಿದ್ರೆ ಈ ನಂಬರ್ಗೆ ಫಾರ್ವರ್ಡ್ ಮಾಡ್ಬಿಡಿ. ಇಲ್ಲ, ಆಕ್ಚುಲಿ ಅದು ರಿಸರ್ವ್ ಆಗಿದೆ, ಬುಕಿಂಗ್ ಅಲ್ಲಿ ಇದೆ, ಡುಬ್ಲಿನಲ್ಲಿ ಇದೆ. ಅವ್ರು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಬೈಬೇಡ್ರಿ, ಸುಮ್ನೆ ಅಂದಿದ್ದು. ಇದ್ರ ಬಗ್ಗೆ ನಾವು ಇಡೀ ದೇಶ ನೋಡ್ಬಿಡ್ಲಿ, ನಮಗ್ ಬೇಜಾರಿಲ್ಲ. ಓಕೆ, ಅಷ್ಟೇ. ಬೈ. ಆಲ್ ದ ಬೆಸ್ಟ್ ಫಾರ್ ಎಲ್ಲರೂ. ಸಾಧ್ವಿಗೆ ಓಟು ಅಲ್ಲ, ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟು ಎಲ್ಲ ಮಾಡ್ರಿ. ಥ್ಯಾಂಕ್ ಯು.
ಅದು ಸೈನಿಂಗ್ ಆಫ್ ಹಲೋ ಎವ್ರಿವಾನ್. ಸೊ ಇವತ್ತು ಹಾಕಿರೋದು ಗೃಹ ಪ್ರವೇಶಕ್ಕೆ ಹಾಕಿರೋಂಥ ಫಿಟ್ ಚೆಕ್ ಇದು. ಚಾ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಕೊಡ್ತಾವ್ರೆ. ಒರಿಜಿನಲ್ ಔಟ್ಫಿಟ್. ಥ್ಯಾಂಕ್ ಗಾಡ್. ಇದರಲ್ಲಿ ಫುಲ್ ದೆಗೆ ಕಟ್ಕೊಬಿಟ್ಟಿತ್ತು. ಗೃಹ ಪ್ರವೇಶ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ರೌಂಡ್ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಹಂಗೆ ಸ್ವಲ್ಪ ಆಚೆ ಬಂದಾಗ ಪೇಟ್ ಪೂಜೆ ಇಂಪಾರ್ಟೆಂಟ್ ಅಲ್ವಾ, ಸೊ ಪೇಟ್ ಪೂಜೆ ಮಾಡೋಕ್ಕೆ ಅಂತ ನಾವು ಹೋಗ್ತೀವಿ. ಸಬ್ಸ್ಕ್ರೈಬ್, ಕಮೆಂಟ್, ಶೇರ್, ಲೈಕ್, ಇನ್ನೇನೆ ಅಷ್ಟೇ. ನಾವು ಹತ್ರದಲ್ಲೇ ಇರೋ ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟ್ ಹತ್ರ ಬರ್ತೀವಿ, ವಿಚ್ ಇಸ್ ಲೊಕೇಟೆಡ್ ನಿಯರ್ ಬೈ ಆರ್ ಆರ್ ನಗರ್. ಲೊಕೇಟೆಡ್ ನಿಯರ್ ಬೈ ಇರಲ್ಲ, ಇರೋದು ಆರ್ ಆರ್ ನಗರಲ್ಲೇ. ಹಲೋ ಎವ್ರಿವನ್. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಸ್ಮಾಲ್ ಪಾರ್ಟ್ ಆಫ್ ಗ್ಯಾಂಗ್ ಸೇರಿಕೊಂಡು ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟಿಗೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದು? ಹಾಂ, ಕೆಫೆ ಸ್ಟೋರೀಸ್ಗೆ ಟು ಹ್ಯಾವ್ ಸಮ್ ಐಸ್ ಕ್ರೀಮ್. ಸೊ ಏನೇನು ಆರ್ಡರ್ ಮಾಡ್ತೀವಿ ಅಂತ ನೋಡಿ. ಓಕೆ, ಬಾಯ್. ಇಷ್ಟು ವರ್ಷ ನಾನು ಇದೇ ಏರಿಯಾದಲ್ಲಿ ಇದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಜಾಗನೂ ಇದೆ ಅಂತ. ದ ಆ್ಯಂಬಿಯನ್ಸ್ ವಾಸ್ ಗುಡ್, ನೈಸ್ ಆ್ಯಂಡ್ ಸ್ಪೇಷಿಯಸ್. ಏನಿಲ್ಲ, ಸುಮ್ಮನೆ ಹಾಯ್. ಸೋಮ ಸೊ ಗೈಸ್, ಇದು ಪನೀರ್ ಚಿಲ್ಲಿ ಸ್ಯಾಂಡ್ವಿಚ್ ಅಂತೆ. ನೋಡೋಣ, ಬಾಯ್. ಯೋ ಗೈಸ್, ವಾಟ್ಸ್ ಅಪ್? ಎನಿವೆ, ಈ ವ್ಲಾಗ್ ಆ್ಯಸ್ ಯು ಕ್ಯಾನ್ ಸಿ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಯದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಐ ಮೆಟ್ a lot of my friends after a really very long time. ಅದಾದಮೇಲೆ ಹಾಗೆ ಸ್ವಲ್ಪ ಆಚೆ ಹೋಗಿ ತಿಂದ್ಕೊಂಡು ಬಂದ್ವಿ. ಸೊ ಐ ಥಾಟ್ ಅಲ್ಲಿದ್ದು ಜಾಗದ್ದು ಪ್ರಮೋಟ್ ಮಾಡೋಣ ಅಂತ, ಬಿಕಾಸ್ ದೇ ಡಿಡ್, ಐ ಮೀನ್ ದೇ ವೇರ್ ಕ್ಲೋಸ್ ಟು ಮೈ ಫ್ರೆಂಡ್. ಸೊ ಯಾ, ಲೈಕ್ ಯು ಹ್ಯಾವ್ ಸೀನ್ ಇನ್ ದ ವ್ಲಾಗಲ್ಲಿ ನೋಡಿರ್ತೀರ. ಇದು ಬಂದು ಐ ಥಿಂಕ್ ಕೆಫೆ ಸ್ಟೋರೀಸ್, ವಿಚ್ ಇಸ್ ಲೊಕೇಟೆಡ್ ನಿಯರ್ ಗ್ಲೋಬಲ್ ವಿಲೇಜ್ ಬ್ಯಾಕ್ ಎಂಡ್ ರೋಡಲ್ಲಿ. ಸೊ ಅಲ್ಲಿ ನಾವು ತಗೊಂಡಿದ್ದು ಪನೀರ್ ವ್ರ್ಯಾಪ್, ಪನೀರ್ ಚಿಲ್ಲಿ ಸ್ಯಾಂಡ್ವಿಚ್, ಒಂದು ಚಾಕ್ಲೇಟ್ ಫಜ್, ಲಾಡ್ ಆಫ್ ಗ್ರೀನ್ ಟೀಸ್ ಆ್ಯಂಡ್ ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್. ಸ್ಯಾಂಡ್ವಿಚ್ ಮತ್ತು ಪನೀರ್ ವ್ರ್ಯಾಪಲ್ಲಿ ಹೇಳ್ಬೇಕಾದ್ರೆ ನನಗೆ ಪನೀರ್ ವ್ರ್ಯಾಪ್ ಇಷ್ಟ ಆಯಿತು, ಬಿಕಾಸ್ ಇಟ್ ಹ್ಯಾಡ್ ದಟ್ ಸ್ಪೈಸಿನೆಸ್. ನನ್ನ ಫ್ರೆಂಡಿಗೂ ಅದಿಷ್ಟ ಆಯಿತು. ಶಿ ಡಿ ನಾಟ್ ವಾಂಟೆಡ್ ಟು ಕಮ್ ಇನ್ ದ ವ್ಲಾಗ್, ಬಿಕಾಸ್ ಅವಳು ಹೇಳಿರೋ ಪ್ರಕಾರ ಏನು ಸ್ಯಾಂಡ್ವಿಚಲ್ಲಿ ಸ್ವಲ್ಪ ಟ್ಯಾಂಗಿನೆಸ್ ಫ್ಲೇವರ್ ಇತ್ತು ಅಂತ, ಬೇರೆ ಪನ್ನೀರ್ ವ್ರ್ಯಾಪಲ್ಲಿ ಅದು ಇರಲಿಲ್ಲ, ಇಟ್ ವಾಸ್ ವೆರಿ ಸ್ಪೈಸಿ ಅಂತ. ಅದು ಬಿಟ್ಟು ನಾನು ತಿಂದಿದ್ದು ಏನು ಚಾಕ್ಲೇಟ್ ಫಜ್, ಸಾರಿ, ಓಕೆ, ಅದು ಬಿಟ್ಟು ನಾನು ತಿಂದಿದ್ದು ಚಾಕ್ಲೇಟ್ ಫಜ್ ಐಸ್ ಕ್ರೀಮ್. ಜಾಸ್ತಿ ತಿಂದಿಲ್ಲ, ಟೇಸ್ಟ್ ತೊಗೊಂಡೆ. ದಟ್ ವಾಸ್ ಆಲ್ಸೋ ವೆರಿ ನೈಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್. ಲವ್ ಇಟ್, ಲವ್ ಇಟ್, ಲವ್ ಇಟ್, ಲವ್ ಇಟ್. ಅವರಲ್ಲಿ ಬಿಸಿಯಾಗಿ ಗುಲಾಬ್ ಜಾಮೂನ್ನ ಬಿಸಿಯಾಗಿ ಅದನ್ನು ಸರ್ವ್ ಮಾಡ್ತಾರೆ ಐಸ್ ಕ್ರೀಮ್ ಜೊತೆ. ಸೊ ಅದ್ರ ಟೇಸ್ಟೇ ಬೇರೆ ಇತ್ತು. ನಾನು ಅದನ್ನು ತಿನ್ಕೊಂಡು ಹಂಗೆ ಇದೆ. ಇನ್ನೊಂದು 2-3 ಬೌಲ್ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ತಿನ್ಬೋದಿತ್ತು, ಆ ಥರ ಇತ್ತು. ಸೊ ಇಫ್ ಯು ಆರ್ ನಿಯರ್ ಬೈ, ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಕೆಫೆ ಸ್ಟೋರೀಸ್. ಪ್ಲೇಸು ಸಹ ಚೆನ್ನಾಗಿದೆ. ಇಟ್ ಈಸ್ ನೈಸ್ ಟು ವೈಬ್. ಸೊ ಯಾ, ಐ ಡೋಂಟ್ ಥಿಂಕ್ ಇದು ವ್ಲಾಗು ತುಂಬ ದೊಡ್ಡ ವ್ಲಾಗ್ ಇರುತ್ತೆ. ಇಟ್ ವುಡ್ ಬಿ ಅ ಸ್ಮಾಲ್ ವ್ಲಾಗ್, ಬಿಕಾಸ್ ನಾನು ಜಾಸ್ತಿ ವ್ಲಾಗ್ ಮಾಡಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಬಿ ಇನ್ ದಟ್ ಮೂಮೆಂಟ್, ಸ್ಪೆಂಡ್ ಸಮ್ ಟೈಮ್ ವಿತ್ ಮೈ ಫ್ರೆಂಡ್ಸ್ ಇನ್ ದಟ್ ಮೂಮೆಂಟ್. ಸೊ ಜಾಸ್ತಿ ವ್ಲಾಗ್ ಮಾಡಿಲ್ಲ. ಆ್ಯಂಡ್ ಐ ವಾಸ್ ಅ ಬಿಟ್ ಅನ್ಕಂಫರ್ಟೇಬಲ್ ಆಲ್ಸೋ ಟು ಶೂಟ್, ಬಿಕಾಸ್ ತುಂಬ ಟೈಮ್ ಆದಮೇಲೆ ಅವಾಗ ಮೀಟ್ ಮಾಡಿದ್ದು. ಸೊ ಅದು ಸಡನ್ನಾಗಿ ಹಂಗೆ ಎತ್ಬಿಟ್ಟು ಬರೋಲ್ಲ ವ್ಲಾಗ್ ಮಾಡೋಕ್ಕೆ. ಸೊ ಯಾ, ಇದೊಂದು ಸ್ಮಾಲ್ ಆ್ಯಂಡ್ ಶಾರ್ಟ್ ವ್ಲಾಗ್ ಆಗಿರುತ್ತೆ. If you have liked this video, do like, share and subscribe to my channel. This is your Ambivert girl Sadhvi signing off. Bye-bye. Bye-bye. Hey, and do let me know in the comment box
ವೆದರ್ ಯು ಲೈಕ್ ಮೈ ಔಟ್ಫಿಟ್ ಆರ್ ವಾಟ್. ನಂಗೆ ಗೊತ್ತಿಲ್ಲ ಅಲ್ಲಿ ನಿಮಗೆ ನೀಟಾಗಿ ಕಾಣಿಸಿದ್ಯಾ ಏನು ಅಂತ. ವೇಟ್, ಐ ಕಾಲ್ ಮೈ ಮಾಮ್ ಅಂಡ್ ಐ ವಿಲ್ ಮೇಕ್ ಹರ್ ಶೋ ಮೈ ಔಟ್ಫಿಟ್. 1 second. ಹೆಲೋ ಗೈಸ್. ಸೊ ನಂಗೆ ಗೊತ್ತಿಲ್ಲ ಅಲ್ಲಿ ನಿಮ್ಗೆ ಎಷ್ಟು ಕಾಣಿಸಿರುತ್ತೆ ನನ್ನ ಔಟ್ಫಿಟ್ ಏನು ಅಂತ. ಅದಕ್ಕೆ ತಿರ್ಗಾ ನಮ್ಮ ಅಮ್ಮನ ಕರೆದ್ಬಿಟ್ಟು ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. And for your information, fun fact, red is my favorite color. So ಈ ಸತಿ ರೆಡ್ ಔಟ್ಫಿಟ್ ಹಾಕ್ಕೊಂಡಿದ್ದೇನೆ. ಓಕೆ ಬಾಯ್. ಔಟ್ಫಿಟ್ ನೋಡಿದ್ದೀರಾ? ಫುಲ್ ಔಟ್ಫಿಟ್ ನೋಡಿದ್ದೀರಾ? ಸ್ವಲ್ಪ ತಿಕ್ಲಾಗಿ ಹೋಗಿದ್ದೀನಿ ಅನ್ಸುತ್ತೆ. ಎನಿವೆ, ಇಫ್ ಯು ಹವ್ ಲೈಕ್ಡ್ ಮೈ ಔಟ್ಫಿಟ್, ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಡೂ ಲೆಟ್ ಮಿ ನೋ. ನನಗೆ ತಿರ್ಗಾ ಪದೇ ಯಾಕೆ ನಾನು ಫಿಂಗರ್ ಯೂಸ್ ಮಾಡ್ತೀನಿ, ಐ ಡೋಂಟ್ ನೋ. ಎನಿವೆ, ನನಗೆ ಟ್ರೆಡಿಷ್ನಲ್ ಔಟ್ಫಿಟ್ ಸೂಟ್ ಆಗುತ್ತಾ ಅವ್ರ ವೆಸ್ಟರ್ನ್ ಔಟ್ಫಿಟ್ ಸೂಟ್ ಆಗುತ್ತಾ ಅಂತ. ಸೊ ಡೂ ಕಮೆಂಟ್ ದ್ಯಾಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ ಬಾಯ್. ಆಲ್ರೆಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳಿದ್ದೀನಿ. ತಿರ್ಗಾ ಮಾಡಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್ ಗೈಸ್. ಮಾಡಿಪ್ಪ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ನನ್ನ ಕಂಟೆಂಟ್ನ, ನೋಡಿ ನನ್ನ ವ್ಲಾಗ್ಸ್ನ. ಗೋ ಸಬ್ಸ್ಕ್ರೈಬ್. ಓಕೆ ಬಾಯ್.